ಅದೇ ಬಸ್ಪೆ ಇನ್ಸ್ಪೆಕ್ಟರ್ ಸಂದೇಶ್ ಬಸ್ಪೆಯಲ್ಲಿರುವಾಗ ಅವರು ಎಳ್ನೀರಿನ ವಿಷಯದಲ್ಲಿ ನನ್ನ ಸ್ಟೇಷನ್ಗೆ ಕೊಂಡೋಗಿದ್ರು. ಅಲ್ಲಿ ಸಿಕ್ಕಾಪಟ್ಟೆ ಹೊಡಿದ್ರು, ಮತ್ತು ರೋಲ್ ಎಲ್ಲ ಹಾಕಿದ್ರು, ತುಂಬ ತುಂಬ ಕಿರುಕುಳ ಕೊಟ್ಟರು. ನಂತರ ಅಲ್ಲಿ ಹೊಡಿತಿರ್ಬೇಕಾದ್ರೆ ಸಂಘಟನೆ ಹಾಗೂ ಬಿ ಜೆ ಪಿಯಿಂದ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಹೊಡಿತಿದ್ದೀರಿ, ಏನಾಯ್ತು, ಏನು ವಿಷಯ ಅಂತ. ಆದರೂ ಏನು ಹೇಳಿಲ್ಲ, ಹೊಡಿತಾನೆ ಇದ್ರು. ನಂತರ ಬಸ್ಪೆ ಸ್ಟೇಷನ್ನ ಹೊರಗಡೆಯಿಂದ ಪ್ರತಿಭಟನೆ ಸ್ಟಾರ್ಟ್ ಆಯಿತು. ಪ್ರತಿಭಟನೆ ಸ್ಟಾರ್ಟ್ ಆದಮೇಲೆ ನನ್ನನ್ನು ಹೊರಗಡೆ ಬಿಟ್ಟರು. ನಂತರ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದೆ. ಆ ಹಾಸ್ಪಿಟಲಲ್ಲಿ ನನ್ನ ಮೈಯಲ್ಲಿದ್ದ ಗಾಯ ಎಲ್ಲ ನೋಡಿದರು. ನ್ಯೂಸ್ನವ್ರು ಬಂದರು, ಕಮಿಷನರ್ ಎಲ್ಲರೂ ಬಂದರು. ನೆಕ್ಸ್ಟ್ ಅವರನ್ನು ಸಸ್ಪೆಂಡ್ ಮಾಡಿದರು. ನಂತರ ಸಸ್ಪೆಂಡ್ ಆದಮೇಲೆ ನಾವು ಮನೆಗೆ ಬಂದೆ. 1.5 ತಿಂಗಳು ಮನೆಯಲ್ಲಿ ಮಲಗಿದ್ದೆ, ಹುಷಾರಿರಲಿಲ್ಲ, ಕಾಲೆಲ್ಲ ರೋಲ್ ಹಾಕಿ. ನಂತರ ಅಲ್ಲಿ ನಮ್ಮ ತಾಯಿಗೆ ಇನ್ಸ್ಪೆಕ್ಟರ್ ಸಂದೇಶ್ ಕಾಲ್ ಮಾಡಿ ಕಿರುಕುಳ ಮಾಡಿಗೆ ಸ್ಟಾರ್ಟ್ ಮಾಡಿದ. ನನ್ನನ್ನು ಇವರು ಸಸ್ಪೆಂಡ್ ಮಾಡಿದಲ್ಲ, ಇನ್ನೂ ಅವನನ್ನು ಬಿಡಲ್ಲ, ಸುಮ್ಮನೆ ತುಂಬ ಕಿರುಕುಳ ಮಾಡ್ದ. ಆಮೇಲೆ ತಂಗಿಗೆ ಇದು ಕಿರುಕುಳ ಮಾಡ್ದ, ತಾಯಿ ಹತ್ರ ಹೇಳಿ. ಮತ್ತು ನನ್ನ ಹತ್ರ ಕಾಲ್ ಮಾಡಿ ತಂಗಿಯನ್ನು ಕರ್ಕೊಂಡು ಬಾ ಸ್ಟೇಷನ್ಗೆ, ಅವಳ ಜೊತೆ ನನಗೆ ಮಲಗಬೇಕು, ಆ ಥರದ ತುಂಬ ಸ್ಟೇಷನಲ್ಲಿ ಹೊಡಿಯುವಾಗ ಸಹ ಆ ಥರನೇ ಹೇಳ್ತಾ ಇದ್ದ. ನಂತರ ಅದಾಗಿ ನಮ್ಮ ತಾಯಿಗೆ ತುಂಬ ಕೇಳಿ ಹುಷಾರಿಲ್ಲ, ತಾಯಿ ತಂದೆಗೆ ಇಬ್ಬರಿಗೆ. ನಂತರ ಅವರನ್ನು ಕರ್ಕೊಂಡು ನಾನೊಂದು 2 ವರ್ಷ BC ರೋಡ್ ಆ ಕಡೆ ಹೋಗಿದ್ದೆ. ಹಾಸ್ಪಿಟಲಲ್ಲಿ ಏನಪ್ಪ ಹಾಸ್ಪಿಟಲಲ್ಲಿ ನಮ್ಮ ತಾಯಿ ಅಡ್ಮಿಟ್ ಆಗಿದ್ದರು. ಅಲ್ಲಿ ಸಹ ಕಾಲ್ ಮಾಡಿ ಈ ಥರನೇ ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ನಂತರ ಅಲ್ಲೇ ಕಿರುಕುಳ ಆದಮೇಲೆ ನಮ್ಮ ತಾಯಿ ತಂದೆ ಇಬ್ಬರು ತೀರಿದ್ರು. ನಂತರ ಅಲ್ಲಿಂದ ನಾನೊಂದು 2 ವರ್ಷ ಬಿಟ್ಟು ಈ ಕಡೆ ನಮ್ಮ ಕಟೀಲಿಗೆ ರಿಟರ್ನ್ ಬಂದೆ. ಅಲ್ಲಿ ಬರಬೇಕಾದ್ರೆ ನಮ್ಮ ಮನೆ ಎಲ್ಲ ತುಂಬ ಗಲೀಜಿತ್ತು. ನಂತರ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ, ಸ್ನೇಹಿತರಿಗೆ ಎಲ್ಲರಿಗೂ ಕಾಲ್ ಮಾಡಿ ಮನೆಗೆ ಬಂದೊಂದು ಮನೆ ಕ್ಲೀನ್ ಮಾಡುವ, ನಂತರ ಒಂದು ಪೂಜೆ ಎಲ್ಲ ಇಡುವಂಥ. ಮನೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನಾನು ಮದುವೆ ಆಗುವ ಒಬ್ಳು ಹುಡುಗಿ, ಅವಳಿಗೆ ಏಜ್ ಆಗಿರಲ್ಲ. ಅವಳು ಕಾಲ್ ಮಾಡಿದ್ದೆ, ಈ ಥರ ಮನೆ ಕ್ಲೀನ್ ಮಾಡ್ತಿದ್ದೇನೆ, ನೀನು ಬರೋಕ್ಕೆ ಹೋಗಬೇಡ ಅಂತ ಹೇಳ್ತಿದ್ದೆ. ಆದರೂ ಅವಳು ಬಂದಿದ್ಲು. ನಂತರ ಮನೆ ಕ್ಲೀನ್ ಮಾಡೋದು ಒಬ್ಬೊಬ್ಬರು ಒಂದೊಂದು ಪ್ಲೇಸಲ್ಲಿ ಮನೆ ಕ್ಲೀನ್ ಮಾಡ್ತಿದ್ವಿ. ಆ ಕಸ ಅಲ್ಲೇ ಎಲ್ಲ ಮನೆ ಹತ್ರ ನಿಂತವು. ಈ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಈ ಬುಲೆರೋ ಕಾರ್ ಬಂತು, ಮೂಡುಬಿದ್ರೆ ಸ್ಟೇಷನ್ ಇದ್ದು ಸಂದೇಶ್ ಇನ್ಸ್ಪೆಕ್ಟ್ರ್. ಬುಲೆರೋ ಕಾರ್ನಲ್ಲಿ ಬಂದು ಏನಂತ ಕೇಳಿದೆ, ಏನಿಲ್ಲ, ರೇಪ್ ಅಂತ ಹೇಳಿ ಎಲ್ಲರನ್ನು ಕರ್ಕೊಂಡು ಹೋದ ಸ್ಟೇಷನ್ಗೆ. ಕರ್ಕೊಂಡೋಗಿ ಕಾರಲ್ಲಿ ಹೋಗೋನೆ ಹೊಡಿದ, ಮನೆಯಲ್ಲಿ ಹೊಡೆದ. ಕಾರಲ್ಲಿ ಹೋಗುವಾಗ ಹೇಳ್ದ, ಇದು ನಿಂಗೆ ರೇಪ್ ಕೇಸ್ಗೆ ಅಂತ ನಾನು ಬಂದದ್ದಲ್ಲ, ನಿನ್ನ ರಿವೆಂಜ್ ತೆಗಿಲಿಕ್ಕೆ ಬಂದದ್ದು. ಇದಕ್ಕಿಂತ ಮೊದಲಿನ ಬಸ್ಪೆ ಸ್ಟೇಷನಲ್ಲಿ ನನ್ನನ್ನು ಸಸ್ಪೆಂಡ್ ಮಾಡಿದ್ಯಲ್ಲ, ಅದಕ್ಕೋಸ್ಕರ ನಿಂಗೆ ರಿವೆಂಜ್ ತೆಗಿಲಿಕ್ಕೆ ಬಂದದ್ದು. ನಿನ್ನ ಸ್ನೇಹಿತರು ನನಗೆ ಬೇಡ, ಆದರೂ ಈಗ ನಿನ್ನ ಜೊತೆ ಇದ್ದಾರಲ್ಲ ಅವರನ್ನು ಸುಮ್ಮನೆ ಬಿಡಲ್ಲ ಅಂತ ಸ್ಟೇಷನ್ ಕರ್ಕೊಂಡು ಹೋದ. ಅಲ್ಲಿ ಸ್ಟೇಷನ್ ಒಳಗಡೆ ಎಲ್ಲಿ ಹೊಡಿಲಿಲ್ಲ, ನನಗೆ ಬಾತ್ರೂಮ್ನ ಒಳಗಡೆ ಕರ್ಕೊಂಡೋಗಿ ಹೊಡ್ದ. ಯಾಕಂದರೆ ಬಾತ್ರೂಮ್ನ ಒಳಗೆ CC ಕ್ಯಾಮರಾ ಇಲ್ಲ. ಅದರೊಳಗೆ ಹೋಗಿ ಕರ್ಕೊಂಡು ಹೋಗಿ ಒಂದೇ ಹೇಳಿದ್ದು, ನಿನ್ನ ಕೇಸ್ ಇಲ್ಲೇ ಕ್ಲಿಯರ್ ಮಾಡ್ತೇನೆ, ಬೇಕಾದರೆ ನಿನ್ನ ತಂಗಿಯನ್ನು ನನ್ನ ಜೊತೆ ಮಲಗಿಸ್ಬಿಡು ಒಮ್ಮೆ ಅಂತ. ಆದರೂ ನಾನು ಏನು ಅದಕ್ಕೆ ರೆಸ್ಪಾನ್ಸೇ ಮಾಡಲಿಲ್ಲ. ನನ್ನ ತಂಗಿ ಮೊದಲೇ ನಂಗೆ ಗೊತ್ತುಂಟು ಇವ ಏನಾದರೂ ಮಾಡ್ತಾನಂತ. ಅದಕ್ಕೆ ನನ್ನ ತಂಗಿಯನ್ನು ನನ್ನ ದೊಡ್ಡಮ್ಮನ ಮನೆಯಲ್ಲಿ ಮೊದಲೇ ಬಿಟ್ಟಿದ್ದೇನೆ, ಇನ್ನೇನು ಅಲ್ಲಿ ಕಿರಿಕಿರಿ ಆಗಬಾರ್ದಂತ. ನಂತರ ಇವನು ಎಷ್ಟು ಹೇಳಿದ್ರು ಬಿಡಲೇ ಇಲ್ಲ. ನಂತರ ಜೈಲಿಗೆ ಹಾಕಿದ. ಜೈಲಲ್ಲಿ ಸಹ 3 ಮಂದಿಗೆ, ನಮ್ಮ ಸ್ನೇಹಿತರಲ್ಲಿ 4 ಮಂದಿಗೆ ರೇಪ್ ಕೇಸ್ ಬಿದ್ದದ್ದು. ನ್ಯೂಸಲ್ಲಿ ಎಲ್ಲರಲ್ಲಿ ಬಂತು, ಆದರೂ ಏನು ಮಾಡಲಿಕ್ಕಾಗಿಲ್ಲ. ನಂತರ ಜೈಲಲ್ಲಿ ಇದು ಜಾಮೀನು, ನನಗೆ ಜಾಮೀನು ಆಗಬೇಕಾದ್ರೆ ನನ್ನ ತಂದೆ ತಾಯಿ ಯಾರೂ ಇರಲಿಲ್ಲ, ನನಗೆ ಜಾಮೀನು ದುಡ್ಡು ಕೊಡಲಿಕ್ಕೆ ಯಾರೂ ಇರಲಿಲ್ಲ. ನಂತರ ಈ ಫ್ರೆಂಡ್ಗಳೆಲ್ಲ ಒಟ್ಟಿಗೆ ಸೇರಿ ಎಲ್ಲರೂ ಇದು ಜಾಮೀನು ಆಯಿತು. ನಂತರ ಔಟ್ಕೋರ್ಟ್ ಇತ್ತು. ಔಟ್ಕೋರ್ಟಲ್ಲಿ ಹುಡುಗಿರು ಬರಲಿಕ್ಕಿಲ್ಲ, ಇಬ್ಬರು ಹುಡುಗಿರು ಬಂದು ಅವ್ರ ಹತ್ರ ಕ್ವಶನ್ ಎಲ್ಲ ಕೇಳಿದರು ಲಾಯರ್ಸ್ನವರು. ನಂತರ ಅಲ್ಲಿ ಕ್ವಶನ್ ಕೇಳುವಾಗ ಅವ್ರು ಹೇಳಿದರು ನಮ್ಮ ಮೈ ಮುಟ್ಟಲಿಲ್ಲ ಅಂತ. ನೆಕ್ಸ್ಟು ನಮಗೆ ಸಾಕ್ಷಿ ಅಂತ ಡಾಕ್ಟ್ರ್ ಇದ್ದರು, ಮತ್ತು ಇಬ್ಬರು ಸಂದೇಶ್ ಕಡೆಯಿಂದ ಒಬ್ಬರು ಭರತ್ ಶೆಟ್ಟಿ, ಇನ್ನೊಬ್ರು ಅರುಣ್ ಶೆಟ್ಟಿ, ಹೆಸರಿತ್ತು. ಅವರಿಬ್ಬರು ಸಾಕ್ಷಿ ಬಂದಿದ್ದರು. ಡಾಕ್ಟ್ರು DNA ಅದು ನೆಗೆಟಿವ್, DNA ಪಾಸಿಟಿವ್ ಇರಲಿಲ್ಲ, ನೆಗೆಟಿವ್ ಆಗಿತ್ತು. ನಂತರ ಇವರಿಬ್ಬರು ಸಾಕ್ಷಿ ಬಂದಿದ್ರಲ್ಲ, ಇವರು ಮೊದಲು ಸಾಕ್ಷಿ ಹೇಳಿದರು, ಈ ಥರ ಇವನು ರೇಪ್ ಮಾಡಿದ್ದಾರೆ, ಇವರು ರೇಪ್ ಮಾಡಿದ್ರು ಅಂತ ಹೇಳಿದರು. ನಂತರ ನೋಡುವಾಗ ನಿಮ್ಮ ಏರಿಯಾ ಯಾವುದು ಕೇಳಿದರು. ನಂತರ ಯಾವ ಊರು, ಎಲ್ಲಿಂದ, ಎಲ್ಲಿ ನೋಡಿದ್ದೀರಿ ನೀವು ರೇಪ್ ಮಾಡಲಿಕ್ಕೆ ಅಂತ ನೋಡುವಾಗ ಅವರು ಹೇಳಿದರು, ಇಬ್ಬರು ಸಾಕ್ಷಿಗಳು, ಇದು ನಮ್ಮನ್ನು ಸಂದೇಶಾರು ಕಳಿಸಿದ್ದು, ಇವರು ರೇಪ್ ಮಾಡಿದ್ದಾರೆ ಅಂತ ಹೇಳಿಕೆ ಅಂತ. ಇವ್ರ ಮೇಲೆ ಏನೋ ರಿವೆಂಜ್ ಇತ್ತಂತೆ, ಅದಕ್ಕೋಸ್ಕರ ನಮ್ಮನ್ನು ಸಾಕ್ಷಿ ಹೇಳಿಕೆ ಕಳಿಸಿದ್ದಾರೆ ಅಂತ ಹೇಳಿದರು. ನಂತರ ಅಷ್ಟಾದಮೇಲೂ ಇವನು ತುಂಬ ಪುನಃ ಕಾಲ್ ಮಾಡಿ ನಿಮ್ಮ ತಂಗಿ ಬೇಕು, ತಂಗಿಯನ್ನು ಕರ್ಕೊಂಡು ಬಾ, ಆ ಥರ ಅಂತ ತುಂಬ ಕಾಲ್ ಮಾಡ್ದೆ. ನಾನು ಆದರೂ ಕೇಳಿಲ್ಲ. ನೆಕ್ಸ್ಟ್ ಏನು ಮಾಡಿದೆ ಅಂದರೆ, ನಾನು ಕಮಿಷನರ್ ಆಫೀಸ್ಗೆ ಹೋಗಬೇಕಿತ್ತು. ಆದರೂ ಹೋಗೋಕ್ಕಿಂತ ಮುಂಚೆ ನನ್ನ ಗಾಡಿ ಮೊಬೈಲ್ ಸಿಗಲಿಲ್ಲ. ಮೊಬೈಲು ಕೋರ್ಟಲ್ಲಿ ಒಂದು ವಾರ ಆಯ್ತು ಅಷ್ಟೇ. ಮೊಬೈಲ್ ಸಿಕ್ತು, ಗಾಡಿ ಸಿಕ್ತು. ಆ ಸ್ಟೇಷನ್ಗೆ ಗಾಡಿ ತರಲಿಕ್ಕೆ ಹೋಗಿದ್ವಿ. ಅಲ್ಲೂ ಸಹ ಒಂದು ಥರ ಮಾತಾಡ್ದ, ಅಂದರೆ ಅಸಭ್ಯವಾಗಿ ವರ್ತಿಸಿದ.
ಅಂದರೆ ನಾನು ಬರಬೇಕು, ನಾನು ಸ್ಟೇಷನ್ಗೆ ಬಂದು ಅಲ್ಲಿ ನನ್ನ ತಂಗಿಯನ್ನು ಕರ್ಕೊಂಡು ಬರಬೇಕಂತ. ಅಲ್ಲೂ ಅದೇ ಮಾತು, ಬೇರೆ ಏನಿಲ್ಲ. ಇನ್ನೂ ಹೇಳಿದ್ದೇನೆಂದರೆ, ಇನ್ನು ನಿನ್ನ ಮೇಲೆ ನಾನು ರಿವೆಂಜ್ ಬಿಡಲ್ಲ, ಇನ್ನು ನಿನ್ನ ಮೇಲೆ ರಿವೆಂಜ್ ಉಂಟು. ನಾನು ಪುನಃ ನನ್ನನ್ನು ಸಸ್ಪೆಂಡ್ ಮಾಡಿದೆ ಅಂತ ಆದರೆ ನೆಕ್ಸ್ಟು ನಿನ್ನ ಈ ಫಸ್ಟ್ ಕೇಸಲ್ಲಿ ನಿಮಗೆ ಲಾಠಿಯಲ್ಲಿ ಹೊಡೆದೆ, ಎರಡನೇ ಕೇಸಲ್ಲಿ ಪೆನ್ನಲ್ಲಿ ಕೂರಿಸಿದೆ ಜೈಲಲ್ಲಿ, ಇನ್ನೂ ಏನಾದರೂ ಆ ಥರ ಏನಾದರೂ ಆದರೆ ನಿನ್ನನ್ನು ಬಿಡೋದೇ ಅಲ್ಲ ಅಂತ ಕಿರಿಕಿರಿ ತುಂಬ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಆಮೇಲೆ ನಾನು ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಮಹಿಳಾ ಆಯೋಗ, ನಂತರ ಅಲ್ಲಿ ಎಲ್ಲರ ಹತ್ರ ನ್ಯೂಸಲ್ಲಿ ಎಲ್ಲ ಮಾತಾಡಿ ಮೊನ್ನೆ ಸಸ್ಪೆಂಡ್ ಆದರು. ಸಸ್ಪೆಂಡ್ ಆದದ್ದು ನನಗೆ ಇದಲ್ಲ, ಸಸ್ಪೆಂಡ್ ಆಗಬೇಕಾದ್ರೂ ಒಂದು FIR ಆಗಬೇಕು ಅವ್ರ ಮೇಲೆ. ಯಾಕಂದರೆ ಈ ಸಸ್ಪೆಂಡ್ ಆದರೆ ಇನ್ನು 1 ವಾರದಲ್ಲಿ ಹೊರಗಡೆ ಬರ್ತಾನೆ, ಪುನಃ ಅದೇ ಸ್ಟೇಷನ್ಗೆ ಬರ್ತಾನೆ, ಏನಾದರೂ ಕೇಸ್ ಹಾಕ್ತಾನೆ. ಈಗ ನನಗೆ ಏನು ಬೇಕಾದದನ್ನು ನೋಡಿ, ನನ್ನ ಮೇಲೆ ರಿವೆಂಜ್ ಇದ್ದದ್ದು ಹೌದು. ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಸೇರಿಸಿ, ನನ್ನ ಸ್ನೇಹಿತರನ್ನು 3 ಮಂದಿ ಸ್ನೇಹಿತರಿದ್ದರು, ಅದರಲ್ಲಿ ಒಬ್ಬ ಹೊರ ದೇಶಕ್ಕೆ ಹೋಗ್ಲಿಕ್ಕಿದ್ದ, ಒಬ್ಬನಿಗೆ ಈಗ ಹುಷಾರಿಲ್ಲ, ಈ ಕೇಸ್ ಆದಮೇಲೆ ಹುಷಾರಿಲ್ಲ, ಆ ಥರ ಎಲ್ಲ ಆಗಿದೆ. ಈಗ ನಮಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನೋಡಿ. ಈಗ ಕಮಿಷನರ್ ಆಫೀಸ್ಗೆ ಇವತ್ತು ಹೋಗ್ತೇನೆ, ನಾನು ಹೋಗದೆ ಎಲ್ಲಿ ಹೋಗಲ್ಲ, ಇವತ್ತು ಕಮಿಷನರ್ ಆಫೀಸ್ಗೆ ಹೋಗ್ತೇನೆ. ನನಗೆ ಅಲ್ಲಿ ಕೊಟ್ಟಲೇಬೇಕು, ಕಂಪ್ಲೇಂಟ್ ಆಗಬೇಕು. ಯಾಕಂದರೆ ಇಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ. ಯಾಕಂದರೆ ನೋಡಿ, ನನಗೆ ಸುಳ್ಳು ಆರೋಪ, ರೇಪ್ ಕೇಸ್, ಫೇಕ್ ರೇಪ್ ಕೇಸ್ ಹಾಕಿದ. ಆಮೇಲೆ ಇಲ್ಲಿ ಬಸ್ಪೆ ಸ್ಟೇಷನಲ್ಲಿ ಸುಮ್ಮನೆ ಹೊಡೆದ್ರು. ಯಾವ ವಿಷಯ ಅಂತ, ಏನು ವಿಷಯ ಅಂತ ಇಲ್ಲ, ಯಾಕೆ ಹೊಡೆದು ನೋಡಿ. ಮೊನ್ನೆ ಜಡ್ಜ್ಗೆ ಹೇಳುವಾಗ, ಯಾರು ನಿಮ್ಮ ಮೇಲೆ ರೇಪ್ ಕೇಸ್ ಹಾಕಿದ್ದಾರೆ, ಯಾರು ನಮ್ಮ ಊರಿನವರು ಯಾರು ಹಾಕಿಲ್ಲ, ಅದು ಬಿಟ್ಟು ಹೆಣ್ಣಿನ ಮನೆಯವರು ಹಾಕಿಲ್ಲ. ಇದು ಹಾಕಿದ್ಯಾರು? ಇನ್ಸ್ಪೆಕ್ಟರ್ ಜೊತೆ ಇದ್ದ ಪ್ರತಿಭಾ ಮೇಡಮ್ ಅಂತ, ಅವ್ರು ಹಾಕಿದ್ದು. ಅವರನ್ನು ಕೋರ್ಟ್ಗೆ ಕರೆದ್ರು. ಕೋರ್ಟಲ್ಲಿ ನೋಡುವಾಗ ಅವರು ಹೇಳ್ತಾರೆ, ನಾವಿರಲಿಲ್ಲ, ನಾನು ರೌಂಡ್ಸ್ಗೆ ಹೋಗಿದ್ದೆ, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಇನ್ಸ್ಪೆಕ್ಟರ್ ಸಂದೇಶ್ ಅಷ್ಟೇ. ಆದರೂ ನಮಗೇನು ಗೊತ್ತಾ, ನಮಗೆ ನ್ಯಾಯ ಬೇಕು. ಈಗ ಮೊನ್ನೆಯಿಂದ ಇಷ್ಟು ನ್ಯೂಸಲ್ಲಿ, ಯೂಟ್ಯೂಬಲ್ಲಿ, ಎಲ್ಲದರಲ್ಲಿ ಬಂತು. ಈಗ ನಮಗೆ ಹೊರಗಡೆ ಎಲ್ಲೂ ಮುಖ ತೋರಿಸ್ಲಿಕ್ಕಿಲ್ಲ, ಯಾಕಂದರೆ ನಾವು ರೇಪ್ ಮಾಡಿದವರು ಅಂತ. ಈಗ ಅದು ಸರಿಯಾಗಬೇಕು. ಯಾಕಂದರೆ ಈಗ ಇನ್ಸ್ಪೆಕ್ಟರ್ ಸಂದೇಶ್ ಇದ್ದಾರಲ್ಲ, ಅವರಿಗೆ ಇನ್ನು ಯಾವತ್ತೂ ಎಲ್ಲಿ ಇವರಿಗೆ ಕೆಲಸನೇ ಸಿಗಬಾರ್ದು ಇವರಿಗೆ. ಯಾಕಂದರೆ ಈ ಥರ ನಮಗೆ ಪೊಲೀಸೇ ಬೇಡ, ನ್ಯಾಯ ಇಲ್ಲ. ನಾನು ಹೇಳ್ಬೇಕಾ, ಮೂಡುಬಿದ್ರೆ ಸ್ಟೇಷನಲ್ಲಿ ನ್ಯಾಯ ಇಲ್ಲ. ಅಲ್ಲಿ CC ಕ್ಯಾಮರಾ ಫುಟೇಜ್ ಚೆಕ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಮೊದಲು ಹೋಗಿ ಈ ಕಮಿಷನರ್ ಇರಲಿ, ಮಾತ್ರ ಇಲ್ಲಿದ್ದು ಬೇಡ, ಬೆಂಗಳೂರಿನ ಹೊರಗೆಯಿಂದ ಬಂದು ಇವರೆಲ್ಲ ಚೆಕ್ ಮಾಡೋದಿದ್ರೆ ಹೊರಗಿಂದ ಬೆಂಗಳೂರಿನೇ ಬರಲಿ, ನ್ಯಾಯ ಒಂದು ಬೇಕಷ್ಟೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.